ವಿಡಿಯೋವನ್ನು ವೀಕ್ಷಿಸುತ್ತಿರುವ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು. ಅಪಾರ್ ಐಡಿಯನ್ನು ಎಲ್ಲ ಶಾಲೆಯ ಮುಖ್ಯ ಗುರುಗಳು ಜನರೇಟ್ ಮಾಡಬೇಕಾಗಿದ್ದು, ಆ ವಿಷಯಕ್ಕೆ ಸಂಬಂಧಿಸಿದಂತೆ ಒಂದು ವಿಡಿಯೋವನ್ನು ಮಾಡಿದ್ದು, ಅದರಲ್ಲಿ ಅಪಾರ್ ಐಡಿಯನ್ನು ಕ್ರಿಯೇಟ್ ಮಾಡುವ ಪೂರ್ವದಲ್ಲಿ ಮುಖ್ಯ ಗುರುಗಳು ಏನೇನು ತಯಾರಿಯನ್ನು ಮಾಡಿಕೊಳ್ಬೇಕು ಅಂತಕ್ಕಂಥ ವಿಷಯವನ್ನು ವಿವರಿಸಿದ್ದೇನೆ. ಮುಂದುವರಿದು ಈ ಒಂದು ವಿಡಿಯೋದಲ್ಲಿ ನಾನು ಆ ಒಂದು ಮುಖ್ಯ ಗುರುಗಳು ಪೂರ್ವದಲ್ಲಿ ಸಿದ್ಧತೆ ಮಾಡಿಕೊಳ್ಬೇಕಾದ್ರೆ ಆ ಸಿದ್ಧತೆಯಲ್ಲಿ ಅಪಾರ್ ಐಡಿಗೆ ಸಂಬಂಧಿಸಿದಂತೆ ಒಂದು ಕನ್ಸೆಂಟ್ ಫಾರ್ಮ್ ಅನ್ನ, ಒಪ್ಪಿಗೆ ಪತ್ರವನ್ನ ವಿದ್ಯಾರ್ಥಿಗಳ ತಂದೆ ಅಥವಾ ತಾಯಿ ಅಥವಾ ಲೀಗಲ್ ಗಾರ್ಡಿಯನ್ ಅವರ ಒಂದು ಒಪ್ಪಿಗೆ ಪತ್ರವನ್ನ ಪಡೆಯಬೇಕಾಗುತ್ತೆ. ಆ ಒಂದು ಒಪ್ಪಿಗೆ ಪತ್ರವನ್ನ ಯಾವ ತೆರನಾಗಿ ತುಂಬಿಟ್ಟುಕೊಂಡು ರೆಡಿ ಮಾಡಿಕೊಳ್ಬೇಕು ಅಂತಕ್ಕಂಥ ವಿಷಯವನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ತಾವು ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ ಕ್ಲಿಕ್ ಮಾಡೋ ಮೂಲಕ ನನ್ನ ಮುಂದಿನ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ಗಳನ್ನು ಪಡೆಯಿರಿ. ಆತ್ಮೀಯರೇ, ಈ ಅಪಾರ್ ಐಡಿಗೆ ಕುರಿತಂತೆ ನಾನು ಈಗಾಗಲೇ 2 ವಿಡಿಯೋಗಳನ್ನು ಮಾಡಿದ್ದು, ಅವುಗಳನ್ನ ತಾವು ನಮ್ಮ ಚಾನಲ್ ಮೂಲಕ ನೋಡಿ ತಿಳಿದುಕೊಳ್ಬಹುದು. ಮತ್ತಷ್ಟು ಹೊಸ ವಿಚಾರಗಳನ್ನ ನಮ್ಮ ಚಾನಲ್ನಲ್ಲಿ ನಾನು ಮಾಹಿತಿಯನ್ನು ನೀಡ್ತಾ ಹೋಗ್ತೇನೆ. ಬನ್ನಿ ಹಾಗಾದ್ರೆ ಈ ಅಪಾರ್ ಐಡಿಯನ್ನ ಜನರೇಟ್ ಮಾಡುವ ಪೂರ್ವದಲ್ಲಿ ಮಾಡಬೇಕಾದಂಥ ಮತ್ತೊಂದು ಕಾರ್ಯದ ಬಗ್ಗೆ, ಆ ಕನ್ಸೆಂಟ್ ಫಾರ್ಮ್ ಅನ್ನ ತುಂಬುವುದು ಹೇಗೆ ಅಂತಕ್ಕಂಥ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಎಲ್ಲ ಶಾಲೆಯ ಮುಖ್ಯ ಗುರುಗಳು ಈ ಒಂದು ಕನ್ಸೆಂಟ್ ಫಾರ್ಮ್ ಅನ್ನ ವಿದ್ಯಾರ್ಥಿಗಳ ತಂದೆ ಅಥವಾ ತಾಯಿ ಅಥವಾ ಲೀಗಲ್ ಗಾರ್ಡಿಯನ್ ಅವರ ಒಂದು ಒಪ್ಪಿಗೆ ಪತ್ರವನ್ನ ಪಡಿಬೇಕಾಗುತ್ತೆ. ಅವರಿಗೆ ಒಂದು ಮುಖ್ಯ ಗುರುಗಳು ಒಂದು ಸಭೆಯನ್ನ ಮಾಡಿ ಆ ಸಭೆಯಲ್ಲಿ ಈ ಒಂದು ಕನ್ಸೆಂಟ್ ಫಾರ್ಮ್ನಲ್ಲಿ ಮಾಹಿತಿಯನ್ನ ಭರ್ತಿ ಮಾಡಿಕೊಂಡು ಅವರೊಂದಿಗೆ ಸಹಿ ಮಾಡಿಸಿಕೊಂಡು ತಮ್ಮ ಬಳಿ ಒಂದು ಫೈಲ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ. ಹಾಗಾದರೆ ಈ ಒಂದು ಕನ್ಸೆಂಟ್ ಫಾರ್ಮ್ ಅನ್ನ ತುಂಬುವುದನ್ನ ಹೇಗೆ ಅಂತಕ್ಕಂಥದ್ದನ್ನ ನೋಡೋಣ. ಇಲ್ಲಿ ಮಾದರಿಗಾಗಿ ಒಂದು ಕನ್ಸೆಂಟ್ ಫಾರ್ಮ್ ಅನ್ನ ತೋರಿಸ್ತಾ ಇದ್ದೇನೆ. ಕನ್ಸೆಂಟ್ ಬೈ ಫಾದರ್ ಆರ್ ಮದರ್ ಆರ್ ಲೀಗಲ್ ಗಾರ್ಡಿಯನ್ ಆಫ್ ಸ್ಟೂಡೆಂಟ್ ಫಾರ್ ಅಪಾರ್ ಐಡಿ ಜನರೇಷನ್ ಅಂತಕ್ಕಂಥ ಒಂದು ಪತ್ರವನ್ನ ಇಲ್ಲಿ ನೋಡ್ತಾ ಇದ್ದೇವೆ. ಇಲ್ಲಿ ಮೊದಲಿಗೆ ಮೇಲ್ಗಡೆ ಸ್ಕೂಲ್ ನೇಮ್ ಅಂತಕ್ಕಂಥದ್ದು ಕಾಣಿಸ್ತಾ ಇದ್ದು, ಅಲ್ಲಿ ತಮ್ಮ ಶಾಲೆಯ ಹೆಸರನ್ನ ತಾವು ಎಂಟ್ರಿ ಮಾಡಬೇಕಾಗುತ್ತೆ, ಅಥವಾ ಸೀಲ್ ಮಾಡಿಸಿದ್ರೆ ಒಂದು ಸೀಲನ್ನು ಕೂಡ ಹಾಕಿಕೊಳ್ಬಹುದು. ತದನಂತರ ಅದರ ಮುಂದ್ಗಡೆ ಆ ವಿದ್ಯಾರ್ಥಿಯ ತಂದೆ ಅಥವಾ ತಾಯಿ ಅಥವಾ ಲೀಗಲ್ ಗಾರ್ಡಿಯನ್ ಅವರ ಒಂದು ಹೆಸರನ್ನ ಬರಿಬೇಕಾಗುತ್ತೆ. ಅಲ್ಲಿ ನಂತರ ಕೆಳಗಡೆ ಆಫ್ ನೇಮ್ ಆಫ್ ಮೈನರ್, ಅಲ್ಲಿ ವಿದ್ಯಾರ್ಥಿಯ ಹೆಸರನ್ನು, ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿಯ ಹೆಸರನ್ನ ಬರಿಬೇಕಾಗುತ್ತೆ. ತದನಂತರ ವಿತ್ ಮೈ ಐಡೆಂಟಿಟಿ ಪ್ರೂಫ್, ತಂದೆಯ ಒಂದು ಐಡೆಂಟಿಟಿ ಕಾರ್ಡ್ ಅನ್ನ ತಾವು ಜೆರಾಕ್ಸ್ ಅನ್ನ ತಾವು ಪಡೆದುಕೊಳ್ಬೇಕಾಗುತ್ತೆ. ಮೊದಲಿಗೆ ಅದನ್ನ ಮೀಟಿಂಗ್ ಅಥವಾ ಸಭೆ ಮಾಡುವ ಪೂರ್ವದಲ್ಲಿಯೇ ವಿದ್ಯಾರ್ಥಿಗಳ ತಂದೆಯವರಿಂದ ತೆಗೆದುಕೊಂಡು ಬರಲಿಕ್ಕೆ ಹೇಳಬೇಕು. ಆ ಒಂದು ಐಡಿಗಳು ಯಾವ್ಯಾವು ಅಂತಕ್ಕಂಥದ್ದು ನೋಡೋದಾದ್ರೆ, ಆಧಾರ್ ಇರಬಹುದು, ಅಥವಾ ಪ್ಯಾನ್ ಕಾರ್ಡ್ ಇರಬಹುದು, ಅಥವಾ ವೋಟರ್ ಐಡಿ ಇರಬಹುದು, ಅಥವಾ ಡ್ರೈವಿಂಗ್ ಲೈಸೆನ್ಸ್ ಇರಬಹುದು, ಅಥವಾ ಪಾಸ್ಪೋರ್ಟ್. ಇವಿಷ್ಟರಲ್ಲಿ ಯಾವ್ದಾದ್ರು ಒಂದು ಐಡಿ ಪ್ರೂಫ್ ಅನ್ನ ಜೆರಾಕ್ಸ್ ಅನ್ನ ತೆಗೆದುಕೊಂಡು ಬರಬೇಕಾಗುತ್ತೆ. ಆ ಪ್ರೂಫ್ ನಲ್ಲಿ ಇರುವಂತೆ ಆ ಪ್ರೂಫ್ ನಲ್ಲಿ ಇರ್ತಕ್ಕಂಥ ಒಂದು ಐಡಿ ನಂಬರ್ ಅನ್ನ ತಾವಿಲ್ಲಿ ಪ್ರೂಫ್ ಐಡೆಂಟಿಟಿ ಪ್ರೂಫ್ ನಂಬರ್ ಅಂತಕ್ಕಂಥ ಜಾಗದಲ್ಲಿ ತಾವು ಎಂಟ್ರಿ ಮಾಡಬೇಕಾಗುತ್ತೆ. ತದನಂತರ ತಾವು ಕೆಳಗಡೆ ಕಾಣಿಸುತ್ತಿರುವಂತೆ ಡೇಟ್ ಆಫ್ ಫಿಸಿಕಲ್ ಕನ್ಸೆಂಟ್, ಇಲ್ಲಿ ಯಾವ ತಾರೀಕಿನಂದು ತಾವು ಸಭೆ ಮಾಡಿ ಅಥವಾ ಈ ಒಂದು ಕನ್ಸೆಂಟ್ ಫಾರ್ಮ್ ಅನ್ನ ತುಂಬಿಸಿಕೊಳ್ಳುತ್ತಿದ್ದೀರಿಯೋ ಆ ಒಂದು ದಿನಾಂಕವನ್ನ ಇಲ್ಲಿ ಹಾಕಬೇಕು. ತದನಂತರ ಪ್ಲೇಸ್ ಆಫ್ ಫಿಸಿಕಲ್ ಕನ್ಸೆಂಟ್, ಇಲ್ಲಿ ಯಾವ ಒಂದು ಜಾಗದಲ್ಲಿ ಆ ಒಂದು ಫಿಸಿಕಲ್ ಕನ್ಸೆಂಟ್ ಫಾರ್ಮ್ ಅನ್ನ ಸಹಿ ಮಾಡಿಸಿಕೊಳ್ಳುತ್ತಿದ್ದೀರಿಯೋ ಆ ಒಂದು ಸ್ಥಳದ ಊರಿನ ಹೆಸರನ್ನ ತಾವು ಇಲ್ಲಿ ಬರೀಬೇಕಾಗುತ್ತೆ. ತದನಂತರ ಪಕ್ಕದಲ್ಲಿ ಸಿಗ್ನೇಚರ್ ಅಂತಕ್ಕಂಥದ್ರಲ್ಲಿ ತಂದೆ ಅಥವಾ ತಾಯಿ ಅಥವಾ ಪೋಷಕರ ಯಾರು ಆ ಒಂದು ಕನ್ಸೆಂಟ್ ಫಾರ್ಮ್ ಅನ್ನ ನೀಡ್ತಾ ಇದ್ದಾರೋ ಅವರ ಒಂದು ಸಹಿಯನ್ನ ಪಡೆದುಕೊಳ್ಬೇಕಾಗುತ್ತೆ. ತದನಂತರ ಕೆಳಗಡೆ ಆ ಶಾಲೆಯ ಮುಖ್ಯ ಗುರುಗಳು
ಆಸ್ ಹೆಡ್ ಆಫ್ ದಿ ಸ್ಕೂಲ್ ಅಲ್ಲಿ ಮುಖ್ಯ ಗುರುಗಳ ಹೆಸರನ್ನ ಬರೀಬೇಕಾಗುತ್ತೆ. ತದನಂತರ ಕೆಳಗಡೆ ಇರುವಂತೆ ಅಲ್ಲಿ ವಿದ್ಯಾರ್ಥಿಗಳ ಸ್ಟೂಡೆಂಟ್ ನೇಮ್, ಆ ವಿದ್ಯಾರ್ಥಿಯ ಹೆಸರನ್ನ ಬರೀಬೇಕಾಗುತ್ತೆ. ಆಸ್ ಮೆನ್ಷನ್ಡ್ ಅಬೌವ್, ಗಿವನ್ ದ ಕನ್ಸೆಂಟ್ ಫಾರ್ ಪ್ರೊವೈಡಿಂಗ್ ಆಧಾರ್ ಟು ಕ್ರಿಯೇಟ್ ಅಪಾರ್ ಐಡಿ, ಓಪನಿಂಗ್ ದ ಡಿಜಿಲಾಕರ್ ಅಕೌಂಟ್ ಆ್ಯಂಡ್ ಐಡೆಂಟಿಟಿ ವೆರಿಫಿಕೇಶನ್ ಇನ್ ಯುಡೈಸ್ ಪ್ಲಸ್ ಅಂತಕ್ಕಂಥದ್ರಲ್ಲಿ ಆ ವಿದ್ಯಾರ್ಥಿ ಹೆಸರನ್ನು ಬರೆದು ದಿನಾಂಕವನ್ನು ಹಾಕಿ ತದನಂತರ ಕೆಳಗಡೆ ಮುಖ್ಯ ಗುರುಗಳ ಸೀಲು ಮತ್ತು ಸಹಿಯನ್ನ ತಾವು ಮಾಡಿ ಈ ಆ ವಿದ್ಯಾರ್ಥಿಗಳ ಪಾಲಕರು ತೆಗೆದಿರ್ತಕ್ಕಂಥ ಪ್ರೂಫನ್ನ ಈ ಒಂದು ಫಾರ್ಮ್ಗೆ ಅಟ್ಯಾಚ್ ಮಾಡಿ ತಮ್ಮ ಶಾಲೆಯಲ್ಲಿ ಫೈಲ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ. ಈ ತೆರನಾಗಿ ನಾವು ಕನ್ಸೆಂಟ್ ಫಾರ್ಮ್ ಅನ್ನ ತುಂಬಿಕೊಳ್ಬಹುದು ಅಂತಕ್ಕಂಥ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೇನೆ. ಇಲ್ಲಿ ನೀಡಿರ್ತಕ್ಕಂಥ ಮಾಹಿತಿ ಉಪಯುಕ್ತ ಅನಿಸಿದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ನೀಡಿ ಹಾಗೂ ಈ ವಿಡಿಯೋವನ್ನ ಎಲ್ಲರಿಗೂ ಕೂಡ ಶೇರ್ ಮಾಡಿಕೊಳ್ಳಿ ಮತ್ತು ಮುಂದಿನ ವಿಡಿಯೋದಲ್ಲಿ ಯಾವ ತೆರನಾಗಿ ಅಪಾರ್ ಐಡಿಯನ್ನ ಜನರೇಟ್ ಮಾಡಬಹುದು ಅಂತಕ್ಕಂಥದ್ದನ್ನ ತಿಳಿಸ್ಕೊಡ್ತಾ ಇದ್ದೇನೆ. ಧನ್ಯವಾದಗಳು.